ಯೂಸ್ ಮಾಡಿದ್ದಾರೆ. ಅದು ಬ್ಯಾಂಡೇಜ್ ಕಟ್ ಮಾಡುವಾಗ ಅದು ಬೆರಳು ಲಾಸ್ಟ್ ಫಿಂಗರ್ ಕಟ್ ಮಾಡಿದ್ದಾರೆ. ಫಿಂಗರ್ ಅಲ್ಲಿ ಲಾಸ್ಟ್ लाइन वरेಗೂ ಕಟ್ ಮಾಡಿದ್ದಾರೆ. बेंगलुरु से एक दिल दहला देने वाली खबर सामने आई है। चिन्मया मिशन अस्पताल में मुबैना मेडिकल लापरवाही के दौरान 6 माह के शेरख्वार बच्चा बाला कुमार वी की बाएं हाथ की उंगली की नोक कट गई, जिसने खानदान को शदीद सदमे में डाल दिया। बताया जाता है कि बच्चे के वालिद विजय कुमार जे के मुताबिक बाला कुमार 19 फरवरी को शदीद बुखार और जुकाम के इलाज के लिए अस्पताल में दाखिल हुए थे। 5 दिन डॉक्टर मीनाक्षी की देखभाल के बाद बच्चे को 24 फरवरी को डिस्चार्ज के लिए तैयार किया गया, मगर खुशी के लम्हे में एक अलमनाक हादसा हुआ। जब तकरीबन 3 बजे अस्पताल के अमले ने बच्चे को रवाना करने की तैयारी की। FIR के मुताबिक नर्स अनीता ने IV ड्रिप हिटाते हुए हादसाती तौर पर बच्चे की उंगली की नोक काट दी। खानदान का कहना है कि बच्चे को शदीद दर्द हुआ और वो रोता रहा, मगर अस्पताल के अमले ने इब्तिदा में वाक़ये की संगीनी को कम करके कहा कि जख्म बच्चे की उम्र की वजह से खुद ठीक हो जाएगा। वालिदैन ने अस्पताल पर शदीद गफलत और लापरवाही का इल्जाम लगाया और अपने मासूम बच्चे के दुख पर गहरा सदमा जाहिर किया। इंदिरा नगर पुलिस ने 24 फरवरी को केस दर्ज किया और नर्स, डॉक्टर और अस्पताल के इंतजामिया को मुल्जिमान के तौर पर नामजद किया। केस BNS 2023 के सेक्शन 125B के तहत दर्ज किया गया है। ये वाक़या अस्पतालों में हिफाजती इक़दामात और मरीजों, खासतौर पर शेरख्वार बच्चों की कमजोरी पर गहरी तशवीश पैदा कर गया है और सेहत के शोबे में लापरवाही के खतरनाक नताइज को बेनकाब कर दिया है। ಬೇಬಿಗೆ ಹುಷಾರಿಲ್ಲ, ಜ್ವರ, ಫೀವರ್, ಕೋಲ್ಡ್ ಇತ್ತು. ಅದಕ್ಕೆ ಅವ್ರನ್ನ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿಸಿದ್ವಿ, ಚಿನ್ಮಯ ಹಾಸ್ಪಿಟಲ್ ಇಂದಿರಾ ನಗರಲ್ಲಿ ಜಾಯಿನ್ ಮಾಡಿಸಿ ಎಲ್ಲ ಸರಿ ಆಯಿತು. ಮತ್ತು ಇವತ್ತು ಡಿಸ್ಚಾರ್ಜ್ ಅಂತ ಹೇಳಿದ್ರು, ಮಂಗಳವಾರ ಡಿಸ್ಚಾರ್ಜ್ ಆದಮೇಲೆ ಡಿಸ್ಚಾರ್ಜ್ ಅಂಬಿ ಎಲ್ಲ ಕೊಟ್ಟರು, ಬಿಲ್ ಎಲ್ಲ ಪೇ ಮಾಡಿದ್ವಿ. ಎಷ್ಟಾಗಿತ್ತಮ್ಮ ಬಿಲ್? ಅದು ನಮ್ಮ ಬಾಬು ಮಾಡಿದ್ರು 20,000 ಇಯರ್ಲಿ ಆಗಿದೆ. ಏನಕ್ಕೋಸ್ಕರ ಅಡ್ಮಿಟ್ ಮಾಡಿದ್ರಿ ಇಲ್ಲಿ ಮಗುನ? ಫೀವರು, ಕೋಲ್ಡ್, ಕಾಫ್ ಸರ್. ಓಕೆ. ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಅಡ್ಮಿಟ್ ಮಾಡಿದ್ವಿ. ಮತ್ತೆ ಇವಾಗ ಬಿಲ್ ಎಲ್ಲ ಕಟ್ಟಿದ್ದೀರಾ? ಬಿಲ್ ಎಲ್ಲ ಡಿಸ್ಚಾರ್ಜ್ ಮಾಡಕ್ಕೆ ಇದು ಮಾಡಿದ್ರು? ಮಾಡಿ ಡಿಸ್ಚಾರ್ಜ್ ಎಲ್ಲ ಆಯಿತು. ಮತ್ತೆ ಇದು ಕ್ಯಾನ್ಯುಲಾ ಅದು ಕ್ಯಾನ್ಯುಲಾ ರಿಮೂವ್ ಮಾಡುವಾಗ ಸಿಸರ್ ಯೂಸ್ ಮಾಡಿದ್ದಾರೆ, ಸಿಸ್ಟರ್ ಸ್ಟಾಫ್ ನರ್ಸ್ ಯಾರು ಸಿಸರ್ ಯೂಸ್ ಮಾಡಿದ್ದಾರೆ. ಅದು ಬ್ಯಾಂಡೇಜ್ ಕಟ್ ಮಾಡುವಾಗ ಅದು ಬೆರಳು ಲಾಸ್ಟ್ ಫಿಂಗರ್ ಕಟ್ ಮಾಡಿದ್ದಾರೆ. ಫಿಂಗರ್ ಅಲ್ಲಿ ಲಾಸ್ಟ್ ಲೈನ್ ವರೆಗೂ ಕಟ್ ಮಾಡಿದ್ದಾರೆ. ಈ ಲೈನ್ ವರೆಗೂ ಕಟ್ ಮಾಡಿದ್ದಾರೆ. ಫೋಟೋ ನಮ್ಮದು? ಇದು ಫೋಟೋ ಇಷ್ಟೊಂದು ಕಟ್ ಒಂದು ನಿಮಿಷ ಮತ್ತೆ ಇದು ಸಪರೇಟ್ ಆಗಿರೋ ಬೆರಳು ಇಷ್ಟು ಸಪರೇಟ್ ಆಗಿದೆ. ಮಗು ಹೆಸರೇನಮ್ಮ? ಎಷ್ಟು ವಯಸ್ಸು? ಬಾಲಕುಮಾರ್ ಅಂತ, ವಯಸ್ಸು 6 ತಿಂಗಳು ಆಗ್ತಾ ಇದೆ. 6 ತಿಂಗಳು ಮಗುಗ? ಇವಾಗ ನಿಮ್ಮ ಹತ್ರ ಯಾರು ಮಾತಾಡಿದ್ರು? ನಮ್ಮ ಹತ್ರ ಡಾಕ್ಟರ್ಸ್ ಸ್ಟ್ರೈಟ್ ಆಗಿ ಡೆಪ್ಯೂಟಿ ಮೆಡಿಕಲ್ ಆಫೀಸರ್ ಹತ್ರ ಮಾತಾಡಿದ್ವಿ. ಅದು ಆಗಿದ್ದು 3 ಗಂಟೆಗೆ. ಆದ್ರೆ ಏನು ಆಕ್ಷನ್ ತಗೊಂಡಿಲ್ಲ. ಎಮರ್ಜೆನ್ಸಿ ವರ್ಕ್ ಕರ್ಕೊಂಡು ಹೋದ್ರು 3 ಗಂಟೆಗೆ. ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಆಗ್ಬಿಟ್ಟು ಇದೇನು ಪ್ರಾಬ್ಲಮ್ ಆಗಲ್ಲ, ಫ್ಯೂಚರ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಬೆರಳು ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ಒಂದು 4:30 ಆದ್ಮೇಲೆ ನಾನು ಮನೆಯಿಂದ ಬಂದೆ. ನಮ್ಮ ಬಾವ ಇನ್ಫಾರ್ಮ್ ಮಾಡಿದ್ರು. ಮನೆಯಿಂದ ಬಂದಾದ್ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ದಕ್ಕೆ ಅವರು ನಾವು ಸರ್ಜನ್ ಹತ್ರ ಮಾತಾಡ್ತೀವಿ, ಪ್ಲಾಸ್ಟಿಕ್ ಸರ್ಜನ್ ಅವ್ರ ಹತ್ರ ಬರೋಕ್ಕೆ ಹೇಳ್ತೀವಿ ಅಂತ ಹೇಳಿದ್ರು. ಅದು 4:30ಗೆ ಹೇಳಿದ್ರು. 4:30ಗೆ ಎಷ್ಟೊತ್ತಿಗೆ ಬೆರಳು ಕಟ್ ಆಗಿದ್ದು? 3 o'clock. ಇವ್ರು ಎಷ್ಟೊತ್ತಿಗೆ ಆಪರೇಷನ್ ಥಿಯೇಟರ್ ಕರ್ಕೊಂಡೋಗಿದ್ದು? ಇವಾಗ 7 ಸರ್. ಅವ್ರ 4 ಗಂಟೆ 4. ಅವ್ರ ಅಪ್ಪ ಅಮ್ಮ ಹೆಸರೇನಮ್ಮ? ಮಗು ಅವ್ರ ಅಪ್ಪ ಅಮ್ಮ ಹೆಸರು? ಅಮ್ಮ ಹೆಸರು ಪ್ರಿಯದರ್ಶಿನಿ, ಅಪ್ಪ ಹೆಸರು ವಿಜಯ್ ಕುಮಾರ್. ಇದಾರ ಅವ್ರ ಅಪ್ಪ ಇದ್ದಾರಾ? ಆಪರೇಷನ್ 1 ಅವರ್ ಆಯ್ತು. ನೀವು? ಸರ್ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ. ನಮ್ಮ ಮಗನ ಇಲ್ಲಿ ಹಾಸ್ಪಿಟಲ್ ಸೇರಿಸಿದೆ. 6 ದಿನ ಆಯಿತು. ಇವತ್ತು 3 ಗಂಟೆಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಎಲ್ಲ ಬಿಲ್ಲೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಇಲ್ಲಿದ್ದೆ. ಸೊ ಅವ್ರು ಬಂದು ಅಲ್ಲಿ ಟಿಪ್ಸ್ ಹಾಕೋದು ಬಂದ್ಬಿಟ್ಟು ಅದು ರಿಮೂವ್ ಮಾಡೋದಾಗ ಅವ್ರು ಬಂದ್ಬಿಟ್ಟು ಕಟ್ ಮಾಡೋದು ಇದ್ದಾಗ ಆ ಬೆರಳು ಸೇಸ್ ಕಟ್ ಮಾಡ್ಬಿಟ್ಟು ಸರ್ ಇಮಿಡಿಯೇಟಾಗಿ ಅಲ್ಲಿ ಆಪರೇಷನ್ ಇದು ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡು ಹೋದ್ರು. ಹೋಗ್ಬಿಟ್ಟು ಟೇಪ್ ಹಾಕ್ಬಿಟ್ಟು ಪ್ಲಾಸ್ಟರ್ ಹಾಕ್ಬಿಟ್ಟು ಆಮೇಲೆ ಅಲ್ಲೇ ವೆಯ್ಟ್ ಮಾಡಿದ್ರು. ಮತ್ತು ಏನು ಸರ್ ಏನು ನಡೀತಾ ಇದ್ದರೆ ಡಾಕ್ಟ್ರು ಬರ್ತಾರೆ, ಅದನ್ನು ಬರ್ತಾರೆ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಇವ್ರು ಬಂದೆಲ್ಲ ಚೆಕ್ ಮಾಡ್ಕೊಂಡು 7ವರೆಗೆ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಬೆರಳು ಕಟ್ಟಾಗಿದ್ದು ಎಷ್ಟೊತ್ತಿಗೆ? 3 ಗಂಟೆಗೆ. 7ವರೆಗೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿದ್ದಾರೆ. ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗೋದು. ಓಕೆ. ಏನಿದು? ಇದು ಬೆರಳು ಮಗು ಬೆರಳು ಕಟ್ಟಾಗಿರೋದು. ಹೆಬ್ಬೆರಳ ಏನಿದು? ಲಾಸ್ಟ್ ಬೆರಳು. ಓಕೆ. ಕೆಳಗಡೆ ಕಟ್ಟಾಗಿರೋದು, ತುಂಡು ಆಗಿರೋದು,
ಇದಕ್ಕೆ ಏನು ಮಾಡೋಕ್ಕಾಗಲ್ಲ ಸರ್, ವಯಸ್ಸು ಅದು ಚಿಕ್ಕ ವಯಸ್ಸು. ಅದು ಹೆಂಗೆ ಕಟ್ ಆಗ್ಬಿಡುತ್ತಂತೆ ಮಗುದ್ ಬೆರಳು? ಕತ್ತು ಆಕ್ಚುಲಿ ಸಿಸರೀಸ್ ಮಾಡಬಾರ್ದು. ಅವ್ರು ಸೀಸರ್ ಯೂಸ್ ಮಾಡಿದ್ರು ಸರ್, ಬೇಡ ಇರು ಅಂತ ನಾ ಹೇಳ್ದೆ. ಅವ್ರು ಇಲ್ಲ ಏನಾಗಲ್ಲ ಅಂದ್ಬಿಟ್ಟು ಟ್ರೈ ಮಾಡಿ ಇದು ಮಾಡಿದ್ರು ಸೀಸರ್ ಕಟ್ ಮಾಡೋಕ್ಕೆ. ಕಟ್ ಮಾಡೋ ಟೈಮಲ್ಲಿ ಬೆರಳು ಅದ್ರ ಒಳಗಡೆ ಇತ್ತು, ಮಗು ಅಳ್ತಾ ಇತ್ತು, ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇತ್ತು. ಸರಿ, ಅವ್ರ ತಾಯಿ ಎಲ್ಲಿದ್ದಾರೆ ಈಗ? ಥಿಯೇಟರ್ ಒಳಗಡೆ ಇದೆ ಸರ್. ಹಾಂ, ಓಕೆ.